ಆ ಗ್ರಾಮದಲ್ಲಿ ಇರ್ತಕ್ಕಂಥ ಈ ಸರ್ಕಾರಿ ಜಮೀನು ಈ ಜಮೀನ್ ಬಗ್ಗೆ ಇವತ್ತು ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿ ಅಲ್ಲಿನ MP MLA ಅವರೆಲ್ಲರೂ ಕೂಡ ಇಲ್ಲಿ ಭೇಟಿ ಮಾಡಿದ್ದಾರೆ. ಇದು ಸುದ್ದಿ ಒಂದು. ಈಗ ಅಂತಾರಾಷ್ಟ್ರೀಯ ಮಟ್ಟದ ಸುದ್ದಿನೂ ಕೂಡ ಆಗಿದೆ ಪಾಕಿಸ್ತಾನದ್ದು, ಅದನ್ನು ಕೂಡ ಹೇಳ್ತೀನಿ ನಾನು. ಒಟ್ಟು ಇದು 14 ಎಕರೆ 38 ಗುಂಟೆ ಜಮೀನು. ಮೊದಲು 5 ಎಕರೆ ಜಮೀನನ್ನ ಕಾರ್ಪೊರೇಷನ್ ಅವರು ಕೇಳ್ತಾರೆ, 5 ಎಕರೆ ಜಮೀನನ್ನ ಕೊಟ್ಟಿದ್ದಾರೆ. ಅದಾದ್ಮೇಲೆ 9 ಎಕರೆ 36 ಗುಂಟೆ ಸೇಮ್ ಅಟ್ಯಾಚ್. ಇದಕ್ಕೋಸ್ಕರ ಕಾರ್ಪೊರೇಷನ್ ಅವರು 100 ಕೋಟಿ ಬಡ್ಜೆಟ್ 100 crores ಬಡ್ಜೆಟ್ ಅನ್ನ ಎಸ್ಟಿಮೇಟ್ ಮಾಡಿದ್ದಾರೆ ಇದಕ್ಕೆ, ಈ ಪ್ರಾಜೆಕ್ಟ್ ಸರ್ಕಾರ. ಏನಕ್ಕೆ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್, ಘನತ್ಯಾಜ್ಯ ನಿರ್ವಹಣೆ ಕಾರ್ಯಗಳಿಗೆ ಒಂದು, ಬಯೋಮಿಥನೇಷನ್ಗೆ ಪ್ರಾಜೆಕ್ಟ್ ಅಲ್ಲೇ ಮಾಡೋದಕ್ಕೆ, ಕೋಕೋನಟ್ ಶೆಡ್ಡರ್ಸ್ ಅಂದರೆ ತೆಂಗಿನ ಗರಿಗಳ ಇದು ಮಾಡೋವಂಥದ್ದಕ್ಕೆ ಅಲ್ಲಿ ಒಂದು ಪ್ಲಾಂಟ್ ಮಾಡಬೇಕು. ಯಾಕಂದರೆ ಬೆಂಗಳೂರಲ್ಲಿ ಅದಕ್ಕೆ ಎಲ್ಲೂ ಪ್ಲಾಂಟ್ ಇಲ್ಲ. ಅದಕ್ಕೆ ಸ್ಯಾನಿಟರಿ ಪ್ಯಾಡ್ಸ್ ಸ್ಯಾನಿಟರಿ ಪ್ಯಾಡ್ಸ್ ಅದನ್ನ ಬರ್ನಿಂಗ್ ಪ್ರೋಸೆಸ್, ಈ 3 ಪ್ಲಾಂಟ್ ಅಲ್ಲಿ ಮಾಡಬೇಕು ಅಂತೇಳಿ ಸರ್ಕಾರ ಇದನ್ನ 2020ರಲ್ಲಿ ಮೋಸ್ಟ್ಲಿ 18 ಅಥವಾ 20ರಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ, ಅದಕ್ಕೋಸ್ಕರ 100 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟ್ ಅನ್ನ ಬೆಂಗಳೂರು ಮಹಾನಗರ ಪಾಲಿಕೆ, ಅವಾಗ ಇದ್ದಂತ ಬೆಂಗಳೂರು ಮಹಾನಗರ ಪಾಲಿಕೆ ಪ್ರಾಜೆಕ್ಟ್ ಅನ್ನ ಮಾಡಿ ಕೊಟ್ಟಿತ್ತು. ಕೇಂದ್ರದ ಮಂತ್ರಿ ನಿಮ್ಗೆ ರೆವಿನ್ಯೂ ಮಂತ್ರಿನೋ ಲಾ ಮಿನಿಸ್ಟ್ರೋ ಏನಾನ ಹೇಳಿದ್ರ ಕೋಗಿಲಿಗೆ? ಯಾರು ಹೇಳಿರೋದು? KC ವೇಣುಗೋಪಾಲ್. ಹೂ ಇಸ್ ವೇಣುಗೋಪಾಲ್? ಯಾರು ವೇಣುಗೋಪಾಲ್? ಒಕ್ಕೂಟದ ವ್ಯವಸ್ಥೆಯಲ್ಲಿ ಬರ್ತಾರ ಅವರು? ಕೇಂದ್ರ ರಾಜ್ಯದ ಸಂಬಂಧ ಅಂತ ಹೇಳ್ತಿರಲ್ಲ, ಆ ಸಂಬಂಧದ ಮೇಲೆ ಏನಾನ ನೀವು ಇವ್ರಿಗೆ ಮನೆಗಳು ಕೊಡಬೇಕು ಅಂತ ಹೇಳಿದಿರಲ್ಲ. ಈಗ ನಾನು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಕೇಳ್ತೀನಿ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ಇವಾಗ ನೀವು ಆಶ್ರಯ ಸಮಿತಿ ಮೇಲೆ ಕೊಡಬೇಕಾದ್ರೆ, ಸೈಟ್ ಕೊಡಬೇಕಾದ್ರೆ ಆಶ್ರಯ ಸಮಿತಿ ಅಧ್ಯಕ್ಷ ಇರ್ತಾರೆ. ಅಲ್ಲಿ ಆಶ್ರಯ ಸಮಿತಿ ಅಧ್ಯಕ್ಷ ಯಾರು? ಅಲ್ಲಿನ MLA. ಇದು ಬ್ಯಾಟರಾಯನಪುರ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತದೆ. ಬ್ಯಾಟರಾಯನಪುರಕ್ಕೆ MLA ಎಲ್ಲಿದ್ದಾರೆ? ಫಾರಿನ್ ಅಲ್ಲಿದ್ದಾರೆ. MLA ಫಾರಿನ್ ಅಲ್ಲಿದ್ದಾರೆ ನನ್ಗೆ ಗೊತ್ತಿರೋ ಪ್ರಕಾರ. ಏನಪ್ಪ ಗೊತ್ತಿಲ್ಲ, ನನ್ಗೆ ಗೊತ್ತಿಲ್ಲ. ಫಾರಿನ್ ಅಲ್ಲಿದ್ದಾರೆ, ವಿದೇಶದಲ್ಲಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ನೀವು ಅವರಿಗೆ ಸೈಟ್ ಕೊಡಬೇಕು. ಮಾಡಿದ್ದೀರಾ? ಆಮೇಲೆ ನೀವು ಬಸವ ಯೋಜನೆಯಲ್ಲಿ ಸೈಟ್ ಕೊಡಬೇಕು. ಬಸವಣ್ಣ